ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ವಿಚಾರದಲ್ಲಿ ಒಂದಿಷ್ಟು ಮಾತಿನ ಮತಾಪಗಳು ಆ ಕಡೆ ಈ ಕಡೆ ಸಿಡಿದಿದೆ. ಶೋಭಾ ಕರಂದ್ಲಾಜೆ ಒಂದು, CM ಒಂದು, ಪರಮೇಶ್ವರ್ ಅವರು ಮಾತ್ರ ಏನೀಗ ಕೊಟ್ಟರೆ ನಮ್ಗೆ ಅಗತ್ಯ ಇಲ್ಲ, ಕೊಟ್ಟರೆ ಅದು ತುಷ್ಟೀಕರಣ ಆಗಲ್ಲ ಅಂದಿದ್ದಾರೆ. ಇಲ್ಲ, ಆಗತ್ತೆ, ಅದು ತುಷ್ಟೀಕರಣನೇ, ಅನುಮಾನ ಇಲ್ಲ. ಪದೇ ಪದೇ ಸಂವಿಧಾನದ ಅಡಿಯಲ್ಲಿ ಮಾತನಾಡೋ ನೀವು ಅದೇ ಸಂವಿಧಾನದ ಅಡಿಯಲ್ಲಿ ಇದನ್ನು ಕೊಡೋಕ್ಕೆ ಬರಲ್ಲ. ನಂಬರ್ 1. ನಂಬರ್ 2, ಕೊಡೋದೇ ಆದರೆ ಬೇರೆಯವ್ರಿಗೂ ಕೊಡಿ ಅಂತಲೇ ಹೇಳ್ತಿರೋದು. ಅದು ತುಷ್ಟೀಕರಣ ಬೇಡ. ಹಂಗಾರೆ ಅವರೆಲ್ಲ ನಿಮ್ಮದು ಬದ್ಧ ವೈರಿಗಳ, ನಿಮ್ಗೇನು ದಯಾದಿಗಳ ಬೇರೆಯವರೆಲ್ಲ? ಹಂಗಾರೆ ನೀವು ನೀವು ಬೇರೆ ಬಹುಸಂಖ್ಯಾತರ ವಿರೋಧಿಗಳು ನೀವು ಅಂತಾಗತ್ತೆ. ತುಷ್ಟೀಕರಣನೇ ಅದು, ಅನುಮಾನನೇ ಇಲ್ಲ ಅದರಲ್ಲಿ. ಎಸ್, ಮ್ಯಾಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಾಡಿದ್ದೀರಿ, ನಮಗೂ ಮಾಡಿ ಅಂತ ಕೇಳಿದ್ವಿ. ಬಟ್ ಆ ಥರದ್ದು ಏನು ತೀರ್ಮಾನ ಆಗಿಲ್ಲ. ಬಿಜೆಪಿ ತುಷ್ಟೀಕರಣ ಎಲ್ಲೆಯನ್ನ ಮೀರಿದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇದು ಬಿಜೆಪಿಯವರ ಸುಳ್ಳು ಆಪಾದನೆ. ಆಗಸ್ಟ್ ತಿಂಗಳಲ್ಲೇ ರೆಕಮೆಂಡ್ ಮಾಡಿದ್ರು ಮುಸಲ್ಮಾನರಿಗೆ ಸಿವಿಲ್ ವರ್ಕ್ಸ್ ಅಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ. ನೀವು ಅದನ್ನ ರೆಕಮೆಂಡ್ ಮಾಡಿದೀರಿ. KTTP ಆಕ್ಟ್ ಅನ್ನೇ ತಿದ್ದುಪಡಿ ಮಾಡಬೇಕು ಅನ್ನುವಂತ ರೆಕಮೆಂಡೇಶನ್ ಆಗಿದೆ. ಲಾ ಡಿಪಾರ್ಟ್ಮೆಂಟ್ HK ಪಾಟೀಲ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೈಲ್ ಅಲ್ಲಿ ಅದು ಕಾಣಿಸ್ತಾ ಇದೆ. ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ನಾವು ತುಷ್ಟೀಕರಣ ಮಾಡ್ತಕ್ಕಂಥದ್ದು ಆಗಲಿಲ್ಲ, ಅದರ ಅಗತ್ಯನೂ ಇಲ್ಲ. ಅವರ ಸಂಸ್ಕೃತಿ ಅಂದ್ರೇನು? ನಿಮ್ಮ ಸಂಸ್ಕೃತಿನೂ ಅದು ತೋರಿಸ್ತಿಲ್ವಾ? ಹಂಗಾರೆ ಅವರ ಸಂಸ್ಕೃತಿ ಅಂದರೆ ನಿಮ್ಮ ಸಂಸ್ಕೃತಿ ಏನಂಗಾರೆ? ಮುಸ್ಲಿಮರು ಇಲ್ಲದನ್ನು ಮೈ ಮೇಲೆ ಎಳ್ಕೊಂಡ್ರೆ ಹಾಗೆ ಆಗೋದು. ನನ್ನ ಪ್ರಕಾರ ಕೊಡಿ, ಅದೇನು ತಪ್ಪಲ್ಲ, ಕೊಡಿಪ್ಪ. ಲಿಂಗಾಯತರಿಗೂ ಕೊಡ್ರಪ್ಪ, ಎಲ್ಲರೂ ಗೌಡ್ರಿಗೂ ಕೊಡಿ. ಯಾಕೆ ಅವ್ರು ನಿಮ್ಗೆ ಓಟ್ ಹಾಕಿಲ್ವಾ? ಓಟ್ ಹಾಕಿದ್ದಾರೆ. ಅವರೇ ನಿಮ್ಮ ಮನೆ ಜೀತದಾಳಗಳ? ಹಂಗಾರೆ ಕೊಡಿ ಅವ್ರಿಗೂ, ಕುರುಬರಿಗೂ ಕೊಡಿ. ಬರೀ ಮುಸ್ಲಿಮರಷ್ಟೇ? ಬರೀ ಅವ್ರಿಗೆ ಯಾಕೆ ಕೊಡಬೇಕು? ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನರು ಇದ್ದಾರೆ, ಎಲ್ಲರಿಗೂ ಕೊಡಿ, ಕೊಡ್ರಿ ಎಲ್ಲರಿಗೂ. ಎಸ್, ಅಬಕಾರಿ ಇಲಾಖೆ ಹಗರಣ ವಿಚಾರದಲ್ಲಿ ರಾಜಕೀಯ ಬ್ರಾಹ್ಮಣರಿಗೂ ಕೊಡಿ, ಸರ್, ಅವ್ರಿಗೂ ಕೊಡ್ರಿ. ಯಾಕೆ ಕೊಡಬಾರ್ದು? ಆಕ್ಚುಲಿ ಯಾರು ಒಳ್ಳೆ ಕೆಲಸ ರಜಾಕರೇ ದೇವರಾದಾಗ ಬ್ರಾಹ್ಮಣರು ಯಾಕೆ ದೇವ್ರ ಹಾಕ್ಬಾರ್ತಾವಾಗ? ಅಲ್ಲ, ಕೆಲಸ ಕೊಡಬೇಕು ಸರ್ ಜಾಸ್ತಿ ಮೇಲೆ. ಅಬಕಾರಿ ಇಲಾಖೆ ಹಗರಣ ವಿಚಾರದಲ್ಲಿ ರಾಜಕೀಯ ವಾಕ್ಸಮರ. 700 ಕೋಟಿ ಅಬಕಾರಿ ಹಗರಣ ಅಂತ ಹೇಳಿ ಪ್ರಧಾನಿ ಮೋದಿ ಮತ್ತೆ ಹೇಳ್ತಾನೆ ಇದ್ರೆ, ಮುಖ್ಯಮಂತ್ರಿ ಇವತ್ತು ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲೇನಾದ್ರೂ ಒಂದೇ ಒಂದು ಪೈಸೆ ಭ್ರಷ್ಟಾಚಾರ ಮಾಡಿದ್ರೆ ನಾನು ರಾಜಕೀಯ ಬಿಡ್ತೀನಿ, ನಮ್ಮವರ ವಿರುದ್ಧ ಆರೋಪ ಮಾಡ್ತಿರೋ ಪ್ರಧಾನಿಯವರು ರಾಜಕೀಯ ಬಿಡ್ತಾರಾ ಅಂತ ಮುಖ್ಯಮಂತ್ರಿಗಳ ಸವಾಲದು. ಓಕೆ, ಆಲ್ ರೈಟ್. ಇನ್ನು ರಜಾಕರು ಮುಸ್ಲಿಮರಲ್ಲ ಅಂತ ಪ್ರಿಯಾಂಕ ಖರ್ಗೆ ಅವರ ಅಧ್ಯಯನ ಪೂರ್ಣ ಪ್ರತಿಪಾದನೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟವರು, ಅವ್ರಿಗೆ ಯೋಗಿ ಆದಿತ್ಯನಾಥ್ಗೆ ಇತಿಹಾಸನೇ ಗೊತ್ತಿಲ್ಲ ಇರ್ಬೋದು. ನಮ್ಮ ಮನೆ ಸುಟ್ಟಿದ್ದು ರಜಾಕರು, ಅವ್ರ ಮನೇನ, ಮುಸ್ಲಿಮರಲ್ಲ. ಹಾಂ, ಅವ್ರನ್ನ ದೂರಕ್ಕಾಗತ್ತಾ ಮುಸ್ಲಿಮರನ್ನ? ಅದಕ್ಕೂ ಸುಟ್ಟಿದ್ದು ನಮ್ಮನೆ, ಹೋಗಿದ್ದು ನಮ್ಮವರ ಜೀವ. ಇದರಿಂದ ಯೋಗಿಗೆ ಏನಾಗಬೇಕು? ಪ್ರಿಯಾಂಕ ಖರ್ಗೆ ಗರಮ್ಮು. ಇಷ್ಟೆಲ್ಲ ಮಾತಾಡೋರಿಗೆ ದಲಿತರಿಗೆ ದೇಗುಲ ಪರಿಚಯ ಕೊಡಿಸ್ಬೇಕ್ರಿ ಪ್ರವೇಶ, ಕೊಡ್ತಾರೋ ಅಂತ ಕೇಳಕ್ಕೆ ಕೊಡಲ್ಲ ಅಂದವ್ರ ಮನೆ ಆಸ್ತಿ ಅಲ್ಲ ಅದು. ಯಾವನಾದರೂ ಅಲ್ಲಿ ಈ ದೇಗುಲಕ್ಕೆ ಇಂಥವರಿಗೆ ಪ್ರವೇಶ ಇಲ್ಲ ಅನ್ನೋಕ್ಕೆ ಅದು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ, ಕೊಡಬೇಕು. ಯಾಕೆ ಕೊಡಲ್ಲ? ಯಾಕೆ ಕೊಡಬಾರ್ದು? ಕೊಡದೇ ಇರೋಕ್ಕಾಗಿರೋದೇನಲ್ಲಿ? ಅವ್ರೇನು ಆ ದೇವರುಗಳು ಪೂಜೆ ಮಾಡಲ್ವಾ? ದಾಟ್ ಈಸ್ ದ ನಿಲುವು. ಅದನ್ನು ಎಳ್ಕೊಂಬಂದು ಇದಕ್ಕೆ ತಿಪ್ಪೆ ಹಾಕಬೇಡಿ ತಂದು ನೀವು. ರಜಾಕರು ಮುಸ್ಲಿಮರಲ್ಲ. ರಜಾಕರ ದೇವ್ರು ಯಾರು? ಮುಸ್ಲಿಮರ ದೇವ್ರು ಯಾರು? ಓಕೆ, ಹಾಗಾದರೆ ಮುಸ್ಲಿಮರಲ್ಲಿ ಒಳಪಂಗಡಗಳಿವೆ. ಶಿಯಾ ಮತ್ತು ಸುನ್ನಿ. ಶಿಯಾ ಒಂದೇ ಅಲ್ರಿ, ಬೇಜಾನ್ ಬೇರೆ ಒಳ್ಳೆ ಕಥೆ ಆಯ್ತು, ಹಿಸ್ಟ್ರಿ ಆಯ್ತಲ್ಲ, ಇದೆ. ಅವರೆಲ್ಲರ ದೇವರು ಅಲ್ಲ. ಒಟ್ಟಾರೆ ಬಂದಾಗ ಅವ್ರು ಏನಂತ ಹೇಳ್ತಾರೆ ಎಲ್ಲರಿಗೂ? ಮುಸ್ಲಿಮರು. ಹೌದು, ಕರೆಕ್ಟ್. ಹೌದು. ಅದ್ಯಾಕೆ ಬೇರೆ ಬೇರೆ ಅಂತ ಟ್ರೀಟ್ ಮಾಡಲ್ಲ ನೀವು ಅವ್ರನ್ನ? ಅಲ್ಲಿ ಬರೀ ಮುಸ್ಲಿಮರು, ಅಲ್ಲಿ ಯಾಕೆ ಮುಸ್ಲಿಮ್ ಅಂತ ಟ್ರೀಟ್ ಮಾಡ್ತೀರಿ? ಇಲ್ಲಿ ಮಾತ್ರ ಜಾತಿಗಳನ್ನು ನೋಡ್ತಾರೆ. ಇಲ್ಲಿ ಮಾತ್ರ ರಜಾಕರು ಬೇರೆ, ಇದು ಹೆಂಗೆ ಬೇರೆ ಆಗ್ತಾರೆ? ರಜಾಕರು ಬೇರೆನೇ ನಿಜ. ಪ್ರಿಯಾಂಕ ಸರ್, ಒಪ್ಕೋತೀನಿ ನಾನು ನಿಮ್ಮದು ವಾದನ. ಅವರಷ್ಟು ಕ್ರೌರತ್ವ ಇದೆಯಲ್ಲ, ಕ್ರೂರಿ, ಅದು ಬೇರೆಯವರು ಕಡಿಮೆ ಇತ್ತು, ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇತ್ತು ಅವರ ಕ್ರೌರ್ಯ. ಅದನ್ನೂ ಚರಿತ್ರೆನೂ ಒಪ್ಕೊಳ್ಳೋಕ್ಕಾಗದೇ ಇರೋ ಮನಸ್ಥಿತಿ ಕೊಟ್ಟೋದ್ರ ಓಟ್ಗೋಸ್ಕರ. ಆಲ್ ರೈಟ್, ಸುಟ್ಟಿದ್ದು ನಮ್ಮನೆ, ಹೋಗಿದ್ದು ನಮ್ಮನೆ, ಅವ್ರ ಜೀವ. ಯೋಗಿಗೇನಾಗಬೇಕು? ಯೋಗಿಗೇನಾಗಬೇಕು? ಆಸ್ತಿ ಬರಬೇಕೇ? ಎಂಥದ್ದು ಇಲ್ಲ. ಬಟ್ ರಿವರ್ಸ್ ವೈಸ್ ಪ್ರಶ್ನೆ ಕೇಳ್ತೀನಿ. ಏನು ಸರ್?
ಇಲ್ಲಿ ಹೋಗಿದ್ದು ನಮ್ಮನೆ, ಹೋಗಿದ್ದು ನಮ್ಮವರ ಜೀವ. ಇದರಿಂದ ಯೋಗಿಗೆ ಏನಾಗಬೇಕು? ಪ್ಯಾಲೆಸ್ಟೈನಲ್ಲಿ ಹೋಗಿರೋದು ನಿಮ್ಮನೆ ಅಲ್ವಲ್ಲ? ಕಾಂಗ್ರೆಸ್ನವ್ರು ಯಾಕೆ ಲಬ 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 ಅಂತೀರಿ, ಅಥವಾ ಬೇರೆ ಬೇರೆಯವರೆಲ್ಲ ಅಂತೀರಿ? ಯಾರ್ದೋ ಅಲ್ಲಿ ಯಾಕಂತೀರಿ? ಪಾಕಿಸ್ತಾನದ್ದು ಲಬ 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 ಅಂತ ಯಾಕಂತೀರಿ? ನಿಮ್ಮನೆ ಏನು ಹೋಗಿಲ್ವಲ್ಲ? ನಿಮ್ಮ ಮನೆಯವರು ಯಾರು ಇಲ್ವಲ್ಲ ಅಲ್ಲಿ? ಇಲ್ಲ. ಏನಕ್ಕೆ ಮತ್ತೆ ನೀವು ತಲೆ ಕೆಡಿಸ್ಕೋಬೇಕು? ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಹೌದು. ರಜಾಕರನ್ನು ಡಿಫೆಂಡ್ ಮಾಡ್ಕೊಳ್ಳೋಂತಹ ದೌರ್ಭಾಗ್ಯಯುತ ಸನ್ನಿವೇಶಕ್ಕೆ ಪ್ರಿಯಾಂಕ ಖರ್ಗೆ ಹೋಗಬಾರ್ದು. ಅಲ್ಲ, It's very unfair. ಯಾರನ್ನೋ ವಿರೋಧ ಮಾಡೋಕ್ಕೋಸ್ಕರ ಸ್ವತಃ ಕುಟುಂಬವೇ ಅನುಭವಿಸಿದ ಸಂಕಟವನ್ನ ಇವತ್ತಿನ ಅಧಿಕಾರಕ್ಕೋಸ್ಕರ ನಾನು ಡಿಫೆಂಡ್ ಮಾಡ್ತೀನಿ. ನೀವು ಬೇರೆ ಅಟ್ಯಾಕ್ ಮಾಡಿ ಯೋಗಿನ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹೌದು, ಪೊಲಿಟಿಕಲಿ ನಿಮಗೆ ರೈಟ್ ಇದೆ, ತಪ್ಪಲ್ಲ. ಎಸ್.